ಈ ಸುಯೋಧನ ಅದೆಂತ ಸುಖೋಪಭೋಗಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ ಇಂದು ಎಂತಹ ದೀನ ಪರಿಸ್ಥಿತಿಗೆ ಬಂದೊದಗಿದ್ದೇನೆ. ಯಾಕೆ ಹೀಗಾಯ್ತು? ಪಾಂಡವ ಕೌರವರ ದಾಯದ ಮತ್ಸರವೇ ಅಲ್ಲವೇ ಈ ಮಹಾಭಾರತ ಯುದ್ಧಕ್ಕೆ ಮೂಲ ಕಾರಣ? ಅಂದು ಶ್ರೀಕೃಷ್ಣ ಸಂಧಾನಕ್ಕೆ ಬಂದು ಹೇಳಿದ ಮಾತು ನೆನಪಿದೆ. ಏನಂತ? ಯಾವ ಕಾರಣಕ್ಕೂ ಸಂಧಾನ ಮುಖೇನ ಈ ಸಾಮ್ರಾಜ್ಯವನ್ನು ವಿಭಾಗವಾಗಲು ಬಿಡಲಾರೆ. ಪಾಂಡವರಿಗೆ ನಿಜವಾದ ಶಕ್ತಿ ಇದ್ದದ್ದೇ ಹೌದಾದರೆ ಯುದ್ಧ ಮುಖೇನ ನಮ್ಮನ್ನು ಜಯಿಸಿ ಸಾಮ್ರಾಜ್ಯವನ್ನು ಪಡೆದುಕೊಳ್ಳಲಿ ಎಂದು ಆಡಿದ ಅಹಂಕಾರದ ಮಾತೇ ಅಲ್ಲವೇ ಈ 18 ದಿನಗಳ ಕಾಲ ನಡೆದ ಆ ಯುದ್ಧ. ಕೌರವರ ಪಾಳಯದಲ್ಲಿ ಇದ್ದದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ. ಹೀಗಿರುವಾಗ ಜಯ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಎಂದು ಅನ್ನಿಸಿತು. ಇದಾಗಿ ಬಿಟ್ಟಿತ್ತಲ್ಲ. ಅದು ಅಲ್ಲದೆ ಕೌರವರ ಪಾಳಯದಲ್ಲಿ ಇದ್ದ ಅಚಿರತ ಮಹಾರಥರು ಎಂತವರು? ಇಚ್ಛಾಮರಣಿ ಭೀಷ್ಮಾಚಾರ್ಯರು, ಭಯಂಕರ ವಿನೋದ ದ್ರೋಣಾಚಾರ್ಯರು, ಅವರ ಮಗ ಚಿರಂಜೀವಿ ಅಶ್ವತ್ಥಾಮಾಚಾರ್ಯರು, ಮಹಾರಥಿ ಕರ್ಣ, ನನ್ನ ತಮ್ಮ ದುಶ್ಯಾಸನ, ಮಾವ ಶಕ್ತಿ, ಹೀಗೆಲ್ಲರೂ ಇರುತ್ತಾ ದಿನದಿಂದ ದಿನಕ್ಕೆ ಎಲ್ಲರೂ ಮಣ್ಣು ಕಚ್ಚಿ ಬಿಟ್ಟಿರಲ್ಲ. ಯಾಕೆ ಹೀಗಾಯ್ತು? ಇನ್ನು ಯಾಕಾಗಿ ಯುದ್ಧ ಮಾಡಲಿ? ಯಾರಿಗಾಗಿ ಯುದ್ಧ ಮಾಡಲಿ? ನಿಷ್ಪಾಂಡವ ಪೃಥ್ವಿಯೇ ನನ್ನ ಗುರಿಯಾಗಿತ್ತು.
ಆದರೆ ಇಂದು ನಾನು ಏಕಾಂಗಿಯಾಗಿ ಬಿಟ್ಟಿದ್ದೇನೆ. ಇನ್ನು ಯಾರಿಗಾಗಿ ಯುದ್ಧ, ಯಾಕಾಗಿ ಯುದ್ಧ? ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಭೀಮಸೇನ ಎಲ್ಲೋ ನನ್ನನ್ನು ನೋಡಿದಂತಿದೆ, ನನ್ನನ್ನೇ ಅಟ್ಟಿಸಿಕೊಂಡು ಬಂದಂತಿದೆ. ಹಾಗಾದ್ರೆ ಇಲ್ಲಿರುವುದು ಸೂಕ್ತವಲ್ಲ? ಸರಿತೇನಂತೆ ಇಲ್ಲಿಂದ? ಎಲ್ಲಿ ಓಡುತ್ತಿರುವೆ? ಕಣ್ಣು ತಪ್ಪಿಸಿ ಹೋಗುತ್ತಿರುವೆಯಾ? ನೀನು ನಿನ್ನ ಜನನಿಯ ಉದರದಲ್ಲಿ ಮತ್ತೆ ಪ್ರವೇಶಿಸಿದರು ನಿನ್ನನ್ನು ಎಳೆದು ತೆಗೆಯುತ್ತೇನೆ. ಎಲ್ಲಿ ಜೀವ ಇದು. ಇಂದು ಕೇವಲ ಭೀಮನ ಧ್ವನಿಗೆ ಜೀವ ಭಯ ಕಾಡ್ತಾ ಇದೆ. ಯಾಕೆ ಹೀಗಾಯ್ತು? ನಾನು ಏಕಾಂಗಿಯಾಗಿ ಬಿಟ್ಟನಲ್ಲ ಅಲ್ವೇ? ನಾನು ಯೋಚಿಸುತ್ತಿರುವುದು ಅದಲ್ಲ. ಈ 18 ದಿನಗಳ ಹಿಂದೆ
ಕೇವಲ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತದೆ ಎನ್ನುವುದಕ್ಕೆ ನನಗಿಂತ ಬೇರೆ ನಿದರ್ಶನ ಬೇಕೇ? ಅದಲ್ಲದೆ ಹೋಗಿದ್ದರೆ ಈ 18 ದಿನಗಳ ಹಿಂದೆ ಈ ಸುಯೋಧನ ಅನುಭವಿಸಿದ ಸುಖೋಪಭೋಗಗಳು ಎಂತವು? ರತ್ನ ಖಚಿತವಾದ ಸಿಂಹಾಸನ, ಶ್ವೇತವರ್ಣದ ಛತ್ರ, ಚಾಮರಾಣಿ ಸೇವೆಗಳು, ಕೈಗೊಂದು ಕಾಲಿಗೊಂದು ಎಂಬಂತೆ ಆಳುಗಳನ್ನು ಇಟ್ಟುಕೊಂಡವ. ಆದರೆ ಇಂದು ಅದೇ ನಮ್ಮವರ ಹೆಣದ ರಾಶಿಯ ಮೇಲೆ ನಡೆಯುವಂತಾಗಿದೆ. ವಿಧಿಯೇ, ಯಾಕೆ ಹೀಗಾಯಿತು? ಏಕಾಂಗಿಯಾಗಿ ಬಿಟ್ಟದಲ್ಲ. ಈಗ ಹಿರಿಯರು ಹೇಳಿದ ಮಾತು ಅನುಭವಕ್ಕೆ ಬರ್ತಾ ಉಂಟು. ಕೇವಲ ಮನುಷ್ಯ ಬಲ, ದೇಹ ಬಲ ಒಂದೇ ಸಾಲದು, ದೈವ ಬಲವೂ ಬೇಕು. ಮನುಷ್ಯ ತನ್ನ ಉತ್ತುಂಗವನ್ನು ಏರಬೇಕಾದ್ರೆ ದೈವ ಬಲದ ಅವಶ್ಯಕತೆ ಎಷ್ಟಿದೆ ಎಂದು ನನಗೆ ಹಿಂದುವರಿವಾಗಿ ಬಿಟ್ಟಿದ್ದಲ್ಲ. ಏನು ಮಾಡಲಿ, ಏನು ಮಾಡಲಿ? ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಹೇಳಿದ ಮಾತು ನೆನಪಾಗ್ತಾ ಇದೆ. 18ನೆಯ ದಿನ ಸೂರ್ಯಾಸ್ತದ ಒಳಗಾಗಿ ಒಬ್ಬ ಕೌರವ ಉಳಿದರೂ ಜಯ ಕೌರವನ ಪಾಲಿಗೆ. ಅಂದರೆ ಉಳಿದದ್ದು ನಾನೊಬ್ಬನೇ ಅಲ್ಲವೇ? ಹಾಗಾದರೆ ನಾನು ಉಳಿಯಬೇಕು. ನನ್ನ ಯೋಜನೆಗಳು ಉಳಿಯಬೇಕಾದ್ರೆ, ಈಡೇರಿಸಬೇಕಾದ್ರೆ ನಾನು ಉಳಿಯಲೇಬೇಕು. ಹಾಗಾದ್ರೆ ದಕ್ಷಿಣಾಭಿಮುಖವಾಗಿ ನಡೆಯುತ್ತೇನಂತೆ. ಜಲಸ್ತಂಭನ ವಿದ್ಯೆಯ ಮೂಲಕ ನೀರಿನಲ್ಲಿ ಅಡಗಿಕೊಂಡು ಸೂರ್ಯಾಸ್ತವನ್ನೇ ಕಾಯ್ದು ಕುಳಿತುಕೊಳ್ಳುತ್ತೇನಂತೆ. ನಡೀತೇನಂತೆ ಸರೋವರದ ಒಳಗೆ. ನಾನು ಒಂದೊಮ್ಮೆ ನೀರಿನ ಒಳಗೆ ಹೀಗೆ ನಡೆದಾದ್ರೆ ದುರ್ಯೋಧನನ್ನು ಬಿಡಲಾರ. ಅವನನ್ನು ಹುಡುಕುವುದಕ್ಕಾಗಿ ನನ್ನ ಬೇವಿನ ಜನರನ್ನು ಅಟ್ಟಿದ್ದೇನೆ. ಆದರೆ ಇನ್ನೂ ಅವರಿಂದ ಸುದ್ದಿ ಬಂದಿಲ್ಲ. ಬರಬಹುದು, ಕಾಯುತ್ತೇನೆ. ಏನಿಸ್ಕೊಂಡೆ? ಒಂದಿಸ್ಕೊಂಡೇನ್ರಿ? ಓಹೋ, ಒಂದಿಸಿಕೊಂಡೆ.
ನೀನಲ್ವಾ? ಇಲ್ಲ. ನಿಮ್ಮ ಮಾವ. ಹಂಗಲ್ರಿ, ನಿಮ್ ಕಡೆ ಜನ ಅಂದ್ರೆ. ಓ ನಮ್ಮವ. ನಮ್ಮವರು ಬಹಳ ಜನ ಇದ್ದಾರೆ. ನೀನು ಯಾರೆಂದು ತಿಳಿಲಿಲ್ಲ. ಬುದ್ಧಿ ನೀವೇ ಹೇಳಿರಲ್ಲ ಏನು ಅಂತ? ಬೇವರ್ಸಿ ಬಾ ಅಂತ. ಬೇವರ್ಸಿ ಬಾ ಅಂತ ಹೇಳಿರಲ್ಲ ಬುದ್ಧಿ. ಓ ಬೇವು ನಡೆಸಿ ಬಾ ಅಂತ. ನೀವು ಹೇಳ್ದಂಗೆ ನಿಮ್ಮ ಅಪ್ಪನಂತೆ. ಏನೋ ನಿಮ್ಮ ಅಪ್ಪನಂತೆ. ಅಪ್ಪಣೆ ಅಂತ. ಅಪ್ಪಣೆ ಅಂತೆ. ನಿಮ್ಮ ಅಜಾಮ ಶತ್ರು. ಯಾವ ಅಜಾಮ? ಅಜಾಮ ಶತ್ರು ಬುದ್ಧಿ. ಆಜನ್ಮ ಶತ್ರು. ಕಿರುಕುಳ ಇನ್ನ ಕಿರುಕುಳ ನನಗೀಗ. ಅದು ಗೌರವೇಶ್ವರ. ಗೌರವೇಶ್ವರ ಎಲ್ಲ ಅಳಗವನೆ ಅಂತ ನೋಡ್ಕೊಂಡ್ ಬಂದು ಹೇಳ್ತಿರ್ಲ ಬುದ್ಧಿ. ಹೌದು ಅದಕ್ಕೆ ಬಂದಿದ್ದು ಬುದ್ಧಿ. ಬುದ್ಧಿ ನಾನು ಸಹಜ ವೃತ್ತ ಹೋದ್ರೆ ಅವನಿಗೆ ನಿಮ್ಮ ಮಾತು ಗೊತ್ತಾಗೋದ್ರಿಂದ ಸ್ವಲ್ಪ ವಿಚಾರ ಮಾಡ್ತೇನೆ. ಏನ್ ಮಾಡಿದೆ? ತಲೆಯಲ್ಲಿ ವಿಚಾರ ಮಾಡಿ ವಿಚಾರ ಮಾಡಿ ಸ್ವಲ್ಪ ದೇಶ ಬದಲಾಯಿಸ್ಕೊಂಡೆ ಹೊಂಟಿದ್ರೆ ಒಳ್ಳೇದು ಒಳ್ಳೆಯ ವಿಚಾರ. ವೇಷ ಬದಲಿಸಿಕೊಂಡು ಹೋದೆ. ಹೌದು ಬುದ್ಧಿ. ಬುದ್ಧಿ ಹೋಗ್ತಾ ಹೋಗ್ತಾ ಬೇಟೆ ಅನಿಸ್ತು ಬುದ್ಧಿ. ಆಗ ಒಂದು ಊಟ ಮಾಡಿದರೆ ಬೇಟೆ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ಊಟ ಮಾಡ್ತಾರೆ ಸಾಕು. ಹಂಗಲ್ರಿ, ಅದೇನಂತಾರ್ರಿ? ಓ ಊಟ ಕಟ್ಟಿ ನೋಡ್ರಿ, ಊಟ ಕಟ್ಕೊಂಡೆ ನಮ್ಮ ಮಂದಿಗೆಲ್ಲ ಕರ್ಕೊಂಡೆ ಬೇಟೆ ಹೊಂಟರಿ. ಆಮ್ಯಾಕೆ ಬೇಟೆ ಆಡ್ತಾ ಆಡ್ತಾ ಮಸ್ತ್ ಆದ್ರೆ ಬೇಟೆ ಆಡುವುದು ಮಸ್ತೆ. ಹಂಗಲ್ರಿ ಬಗ್ಗೆ ಏನಂತಾರೆ ಸುಸ್ತಾಗಿ ಪಾಯಸ ಪಾಯಸ ಚಿತ್ರಾನ್ನ ತಿನ್ಕೊಂಡು ಹೋದೇನೋ. ಪಾಯಸ ಆಯಾಸ ಪಾಯಸ ಆದಾಗ ಗೊತ್ತೇ ಸ್ವಲ್ಪ ಕುಡಿಬೇಕಂತ ಮನ್ಸಾದ್ರಿ. ಬುದ್ಧಿ ಅದ್ ನೀವು ಕುಡಿತೀರಲ್ಲ. ನಾವು ಆಯಾಸ ಆದಾಗ ನೀರು ಕುಡಿತೀವಿ. ನಿಗಾ ಕುಡಿಬೇಕಂತ ಮನ್ಸಾದ್ರಿ. ನೀರು ಅಲ್ಲ, ನೀರು ನೀರು ಕುಡಿಬೇಕಂತ ಮನ್ಸಾದ್ರಿ ಬುದ್ಧಿ. ಅದಕ್ಕೆ ನಾವು ಅಲ್ಲಿ ಹೋಗಿ ಕುಂತ್ರೆ ಎಲ್ಲಿಗೆ? ವೈಶ್ 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 ಏನೇನು ನಿಮ್ಗೆ ಅರ್ಥ ಆಗ್ತಾರೆ ಹೇಳ್ತೀನಿ. ವೈನ್ ಶಾಪ್. ವೈನ್ ಶಾಪಿಂಗ್ ಸರೋವರ. ಓಹೋ ವೈಶಂಪಾಯನ ಸರೋವರ. ಹೋಗ್ತೆ ನಾವು ಓಸಿ ನೀರು ಕುಡಿದ್ವಿ ಬುದ್ಧಿ. ಯಾವ ನೀರು? ಓಸಿ ನೀರು. ಓ ವಸಿ ಸರೋವರಕ್ಕೆ ಹೋದಾಗ ಚೆನ್ನಾಗಿ ನೀರು ಕುಡಿಬೋದಲ್ಲ. ಎಷ್ಟು ಕುಡಿದು ಬಿಟ್ಟೆ ನಾವು ದೊಡ್ಡ ಕಡೆ ಬಂದೆ. ಎಲ್ರು ನಮ್ಮ ಮಂದಿ ಕುಂತ್ಕೊಂಡ್ರು ಬಂದೆ. ಆಗ ಫುರ್ ಅಂತ ಗಾಳಿ ಬಂದ್ರೆ ಏನು ಅಂತ ಗಾಳಿ, ಅದು ತಂಗಾಳಿ ಬಂದ್ರೆ. ತಂಗಾಳಿ ಬಂದದಕ್ಕೆ ಫುರ್ರು ಅಂತ ಹೇಳಿದ್ರಪ್ಪ. ತಂಗಾಳಿಗೆ ಫ್ರೀ ಅಂತ ಗಾಳಿ ಬಂತು. ಅದು ಬಂದು ಬಂದಾಗ ನಮ್ಮ ಮಂದಿಗಳೆಲ್ಲ ಮಲ್ಕೊಂಡ್ಬಿಟ್ರು ಬುದ್ಧಿ. ಮಾಡ್ಕೊಂಡ್ಯಾ? ನಾನು ಬುದ್ಧಿ ನಮ್ಮ ಮಂದಿ ಮಲ್ಕೊಂಡ್ರು. ನಾನು ಮಲ್ಕೊಂಡ ಬುದ್ಧಿ. ಯಾಕಂದ್ರೆ ನೀವು ನನಗೆ ಹೋದ ವರ್ಷ ಬುದ್ಧಿ. ಯಾವ ವರ್ಷ? ಹೋದ ವರ್ಷ ಬುದ್ಧಿ. ಓ ಆದರ್ಶ ವ್ಯಕ್ತಿ. ಆದರ್ಶ ಇಟ್ಕೊಂಡಾಗ ನಿಮ್ಗೆ ಆದರ್ಶ ಇಟ್ಕೊಂಡಾಗ ಮಲ್ಕೊಂಡಾಗ್ತದೆ ಬುದ್ಧಿ. ಮಲಗೊಂಡಿಲ್ಲ. ನೋಡ್ರಿ, ಅದಕ್ಕೆ ನನ್ನ ಕಣ್ಣು ನೋಡಿ ಇಟೇ ಇದ್ರು ದೊಡ್ಡ ಮಾಡ್ಕೊಂಡೆ ನೋಡ್ಕೊಂಡು ಕುಂತ್ಕೊಂಡ್ರಿ. ಒಂದು ವಿಶೇಷ ಆದ್ರಿ. ಏನೋ ಏನು ನಾಮ? ಒಂದು ನಾಮಲ್ಲ ಬುದ್ಧಿ, ಅಲ್ಲಿ 3 ತಲೆಗಳಿದ್ವು. Yeah.
ರಾಜೇ ಮೊಳಗಿ ನನ್ನ ಕತೆ ಗುರುರಾಯ ಇರುತ್ತವನೆ ನನ್ನ ಕತೆ ಗುರುರಾಯ ಇರುತ್ತವನೆ ನಾನು ಒಳ್ಳೆಯ ಮರಳಿಯುವುದೇ ಬಾಗಿಲು ಪಡಿಯ ಹಾ, ಮೂವರು ಹಾ. ಮೇಲೆ ಬಿಟ್ಟಿದ್ದು ಮುಂದೆ ಕೆಳಗೆ ಬಿಟ್ಟಿದ್ದು ಮುಂದೆ ಏನ ಮುಂದೆ ಮೇಲೆ ಬಿಟ್ಟು ದುಡ್ಡು ಹಾ, ಕೆಳಗೆ ಬಿಟ್ಟಾಗ್ತದೆ ಹಾ, ಆಮೇಲೆ ಮುಂದೆ ಹಾ. ಇನ್ನೊಂದು ವಿಷಯ ಆಯ್ತು ಏನೋ ಹತ್ತು ಹಾಕೊಂಡಿದ್ರು ಮುಂದೆ ಮರಕ್ಕೇನೋ ಅಲ್ಲದೆ ಅದೇನು ನೋಡಿ ಹಿಂಗ್ ಬಳಸ್ಕೊಂಡು ಇಲ್ಲಿ ಓ ಶನಿವಾರ ಹೌದ್ರಿ ಮತ್ತೆ ಭಾನುವಾರ ನೋಡ್ರಿ ಎಲ್ಲರೂ ರಜಾ ಇದೆ ಹಾ. ಶನಿವಾರ ಯಜ್ಞೋಪವೀತ ಅದೇ ಮತ್ತೆ ಯಾರದು? ಮುಂದೆ ಹಾ, ಮೊದಲನೇವ ಕತ್ತರಾಮ ಮುಂದೆ ಯಾವ ರಾಮ? ಕತ್ತರಾಮ ಓ ವೃತ್ತಾವರ್ಮ ಇರಬೇಕು. ಆಮೇಲೆ ಮುಂದೆ ಬಂದಾಗೆ ಹಾ. ಕಬ್ಬರ ಏನು ಬೇಟೆ ಆಡಲು ಹೋಗಿ ಎಲ್ಲರೂ ಪ್ರಾಣಿ ತರ ಎಲ್ಲರೂ ಪ್ರಾಣಿಗೆ ಓದಿಸ್ತಿರುವೆ. ಬೇರೆ ಬದಿ ಭೇಟಿ ಆಡ್ತಾ ಅಂತ ಹಾ. ಎಲ್ಲರೂ ಹಂಗೆ ಕಾಣಿಸ್ತಾರೆ ನನಗೆ ಹಾ. ಮುಂದೆ ಹಾ? ನೀವು ಪ್ರಾಣಿ ಏನೋ ಅಲ್ಲ ಧಣಿ ಧಣಿ ಅಂದರೆ ಅದ್ಯಾರು ಇನ್ನೊಬ್ಬ ಎಂದು ಹೇಳು. ಕಬ್ಬರಾಯ ಕೃಪಾಚಾರ್ಯರಿರಬಹುದೇ? ಮುಂದೆ ಮೂರನೇ ಅವನು ಹಾ. ಬಹಳ ಸುಸ್ತಾಗಿದ್ರೆ ಯಾಕೋ ಅವನ ಹೆಸರು ಬಹುಶಃ ಅಸುಸ್ಥರಾಮ ಹಾಕಿ ನೋಡ್ರಿ ಓ, ಅವರು ನಮ್ಮ ದ್ರೋಣಾಚಾರ್ಯರ ಸುಪುತ್ರ ಅಶ್ವತ್ಥಾಮ ಇರಬಹುದು. ಮತ್ತೆ ಹಾ. ಕುತ್ಕೊಂಡೆ ಹ್ಮ್. ಏನೋ ಕುಸು 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 ಅಂತ ಮಾತಾಡ್ತಾ ಇದ್ರು ಮುಂದೆ ಏನು ಅಂತ? ಏನ್ ಗೊತ್ತಾಗಿಲ್ಲ ಅಂತ ಯಾಕಂದ್ರೆ ಹಾ. ಅವರು ಮಾತಾಡ್ತಿರ್ಲಿಲ್ಲ ಮತ್ತೆ ಅವ್ರ ಕಣ್ಣು ನೀರಾಗಿದ್ರೆ ಓ ನೀರಿನಲ್ಲಿ ನೋಟ ಇಟ್ಟು ಮಾತಾಡ್ತಿದ್ರು. ಮತ್ತೆ ಏನು? ಏ, ಆ ಕಡೆಯಿಂದ ಒಂದು ಶಬ್ದ ಬರ್ತಿದೆ ಮತ್ತು ಏನು ಅಂತ? ಗಡಗಡ 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 ನನ್ನ ಹೊಟ್ಟೆ ಕಿಡಿತ ಅಂತ ಬಿಟ್ರಿ ಅಲ್ಲಿರೋದು ಶಬ್ದ ಆ ಕಡೆ ಗಡಗಡ 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 ಅಂತೀರಿ. ಜಲಪ್ರಾಣಿಗಳಿರಬಹುದು. ಅದೇ ನಾನು ಹಂಗೆ ಅಂದ್ಕೊಂಡೆ ಮುಂಚೆ ಹಾ. ನೋಡ್ತಾ ನೋಡ್ತಾ ದೊಡ್ಡ ಧ್ವನಿ ಬಂದಿ ಮುಂದೆ ಏನು ಅಂತ? ಒಂದು ಉಪಕಾರ ಮಾಡ್ತೀರಾ ಹಾ, ಹೇಳು. ಒಂದು ಉಪಕಾರ ಮಾಡ್ತೀರಾ ಹಾ. ಒಂದು ಉಪಕಾರ ಮಾಡಿದ್ರೆ ಈಗ ನನಗೆ ಇದರಿಂದ ಹೊರಡು ಅಂತ ಹೇಳ್ತೀಯ? ಹಾ. ನಾನು ಹೇಳೋಂತ ಮಾತು ನಿಂತಿದ್ದು ಮತ್ತೆ ನೀರಲ್ಲಿ ಅಡಗಿರೋ ಮನುಷ್ಯ ಹಾ. ಈ ಕೈಯ 3 ಮಂದಿಗೆ ಹೇಳಿದಂತ ಮಾತು ಹಾ. ಆಮೇಲೆ ಬುದ್ಧಿ ನೀವು ಕೊಟ್ಟಾಗ ನಾನು ಕೊಟ್ಟಾಗ ಅನ್ನೇ ನಂಗಂಬಿಟ್ಟೆ ಹಾಗೆಲ್ಲ ಅನ್ನ ಆಗುದಿಲ್ಲ. ನೀನು ನಮ್ಮವ. ನೀನು ಇಂಥ ಒಳ್ಳೆ ಸುದ್ದಿ ತಂದು ಕೊಟ್ಟಿದ್ದಿ. ಬುದ್ಧಿ ನಿಮ್ಗೆ ಸಂತೋಷ ಆದ್ರೆ ನನ್ನ ಹೆಂಡತಿಗೆ ಸಂತಾಪ ಆಗ್ಬೋದ್ರಿ? ಹಾಗೆಲ್ಲ ಆಗಲ್ಲ. ಇದು ತೆಗೆದು ರಾಜಮುದ್ರೆ ತೆಗೆದುಕೋ. ಇದನ್ನು ತಗೊಂಡೋಗಿ ಹಾ. ಭಂಡಾರದಲ್ಲಿ ತೋರಿಸು. ಅಣ್ಣ ಬುದ್ಧಿ ಪಕ್ಕ ಮೇಲೆ ಮಾಡಿ ಭಂಡಾರಿ ಅಲ್ಲವೋ, ಹಾ. ಭಂಡಾರ. ಆಯ್ತದೆ ಹಾ, ಅಲ್ಲಿ ತೋರಿಸು. ಹಾ. ಏನು ಬೇಕೋ ಕೊಡುತ್ತಾರೆ, ತೆಗೆದುಕೊಂಡು ಹೋಗುವ. ಆಯ್ತು ಬುದ್ಧಿ ನಡಿ. ಅನ್ನನಾದ ಧರ್ಮರಾಯನಿಗೆ ತಿಳಿಸಿ ಮುಂದಿನ ಕಾರ್ಯ ಏನೆಂದು. ಹಾ.
ಬದುಕುತ್ತಿರುವ ಬಳ್ಳಿ ಕಾಲಿಗೆ ಎಡಕಿದಂತಾಗಿದೆ. ಆ ದುರ್ಯೋಧನ ಎಲ್ಲಿದ್ದಾನೆಂಬ ಸುದ್ದಿ ನನಗೆ ತಿಳಿದಿದೆ. ಹಾಗಾಗಿ ಅಪ್ಪಣೆ ಕೊಡು. ಅವಸರ ಬೇಡ, ಅವನು ಎಲ್ಲಿದ್ದಾನೆ ಅಂತ ವಿಷಯ ಗೊತ್ತಾಗಿದೆ. ಹೌದಣ್ಣ, ಈಗ ತಾನೇ ನನ್ನ ಬೇವಿನ ತರ ಬಂದು ಸುದ್ದಿ ಮುಟ್ಟಿಸಿದ್ದಾನೆ. ಆ ಹೇಳಿ ದುರ್ಯೋಧನ ರಣಕ್ಕೆ ಹೆದರಿ ಓಡಿ ಹೋಗಿ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆಯಿಂದ ಅಡಗಿ ಕುಳಿತಿದ್ದಾನಂತೆ. ಅಪ್ಪಣೆ ಕೂಡ ಅವನನ್ನು ಮೇಲೆ ಎಳೆದು ಅವಸರ ಬೇಡ ಸಹೋದರ, ಅವಸರವನ್ನು ಮಾಡುವಂತ ವಿಷಯ ಅಲ್ಲ. ಅವ ನೋಡು, ಎಲ್ಲರೂ ಸತ್ತರೂ ಸಹ ಅವನೊಬ್ಬರು ಹುಟ್ಟಬೇಕೆನ್ನುವಂತ ಕಾರಣದಿಂದ ಇಂಥ ಕಾರ್ಯವನ್ನು ಮಾಡಿದ್ದಾನೆ. ಆದರೆ ನಾವು ಪಾಂಡವರು ಧರ್ಮಮಾನವನ್ನು ಮೀರುವ ಹಾಗಿಲ್ಲ, ಧರ್ಮ ಸಂಬಂಧವಾಗಿ ನಡೆಯುವ ಆ ಬಂದವರು ಅಲ್ವೇ? ಅದಕ್ಕಿಂತ ಮುಖ್ಯವಾದ ವಿಷಯವನ್ನು ಅನವರತು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಂತ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಭಾವಯ್ಯ. ಅವನ ಆರಾಧ್ಯ ಪ್ರಕಾರವೇ ನಾವು ಸಾಕುತ್ತಾ ಬಂದವರಲ್ಲವೇ? ಹೌದು. ಹಾಗಿರುವಾಗ ಈ ಕೌರವನು ಇಲ್ಲಿದ್ದಾನೆ, ಈಗ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ಪರಮಾತ್ಮನಲ್ಲಿ ನಾವು ತಿಳಿಸಿದರೆ ಮುಂದಿನ ಮಾರ್ಗವೇ ನಮ್ಮನ್ನು ಅವನೇ ತೋರಿಸುವುದಿಲ್ಲ. ಹಾಗೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬಂತೆ ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ಈ ಕೃಷ್ಣನ ಕರ್ತವ್ಯ. ಹಾಗೆ ಈ ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯ ಸುತನಾಗಿ ಪಾಂಡವರ ಬಂಧುವಾಗಿ ನಾನು ಮಹಾಭಾರತ ಯುದ್ಧವನ್ನು ಸಂಘಟಿಸಲು ದುರ್ಯೋಧನೆಯಿಂದ ದುರಾಬಿಲ್ಯವನ್ನು ಪಡೆದವನು. ಇಂದು ಮಹಾಭಾರತದ ಕೊನೆಯ ದಿನ ಕದಾ ಯುದ್ಧ. ಆದರೆ ದುರ್ಯೋಧನ ಕುರುಕ್ಷೇತ್ರದಿಂದ ಮರೆಯಾಗಿದ್ದಾನಂತೆ. ಇತ್ತೀಚಿನ ವರ್ತಮಾನವು ನನಗೂ ತಿಳಿಯಲಿಲ್ಲ. ಓಹೋ, ಅದ್ಯಾವ ಈ ಕಡೆ ಬರೋದು? ಶ್ರೀಮತಿಯ ಕಾಮದವಗನಿ ಧರ್ಮದ ನಡೆದದ ಎಲ್ಲರಿಗೂ ಒಳ್ಳೆಯದಾಗಲಿ. ಅವಸರ ಆಗಿ ಬಂದ ಹಾಗಿದೆ. ಏನು ವಿಷಯ? ಓ ಭಾವಯ್ಯ, ಶ್ರೀಕೃಷ್ಣ ಪರಮಾತ್ಮ ಸಕಲ ಚರಾಚರ ಜೀವಿಗಳಲ್ಲಿ ಬದ್ಧವಾಗಿರುವಂತ ಭಾವಯ್ಯ ಕೇಳಬೇಕು. ಹೇಳುವಂತ ಸ್ವಾಮಿಗಳಿಗುವುದು ಮಾತಾ
ಸುಖ ಜನಾರ್ದನ ಆನಂದಗನ ಅಗನಾಶ ಸಕಲ ದೇವಾದಿದೇವ ಕೃಪಾಳು ಆದಿಕೇಶವ ಮಹಾನಂದ ಮಹಾನುಭವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದ್ಯಂತ್ಯರಹಿತ ಅನಂತ ನೀನು ಈ ಸೃಷ್ಟಿಯ 84 ಕೋಟಿ ಜೀವರಾಶಿಗಳನ್ನು ಲಾಲಿಸುವವನು ಪಾಲಿಸುವವನು ನೀನು ಅವನವರೇನು ತಳಕಾಷ್ಟದಲ್ಲಿ ಐಕ್ಯವಾಗಿರುವಂತ ಆತ್ಮ ಪರಮಾತ್ಮ ಎಲ್ಲಿ ಏನಾಗಬೇಕು ಏನಾಗಬೇಕನ್ನುವಂತ ಸದಾಶಿವ ಸಂಕಲ್ಪವನ್ನು ಹೊಂದಿರುವ ಮಹಾನುಭಾವನೆ ಹಾಗಿರುವಾಗ ನಿನ್ನೆದುರು ನಾವೆಲ್ಲ ನಿಮಿತ್ತ ಮಾತ್ರ ಪ್ರಭುವೇ ಸ್ವಾಮಿ. ರಘುನಂದನ, ಏಕೆ ನನ್ನನ್ನು ಹೊಗಳುವೆ? ಏನಾಯಿತು ಅಂತ ಹೇಳು ಪ್ರಭು. ಇವತ್ತು ನಾನು ನಿನ್ನನ್ನು ಹೊಗಳುತ್ತಾ ಇಲ್ಲ, ನಿನ್ನನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಇದ್ದೇನೆ. ಅದಕ್ಕೂ ಕಾರಣ ಉಂಟು. ಏನದು? ಯಾಕೆಂದರೆ ಇಂಥ ಭೂಮಿ ಕುರುಕ್ಷೇತ್ರದಿಂದ ದೃಢಕೌರವನು ಬಲಗನೆ ಆಗಿರುವಂತ ವಿಷಯ ನಿಮಗೆ ಗೊತ್ತುಂಟು ಅಲ್ಲವೇ? ನಾನು ತಿಳಿದುಪಟ್ಟೆ ಅಲ್ಲವೇ? ಹಾಗಿರುವಾಗ ಅವನ ಹುಡುಕಾಟದಲ್ಲಿ ನಾವೆಲ್ಲರೂ ನಿರತರಾಗಿದ್ದೇವೆ. ಕಾರಣ ಉಂಟು ಅದಕ್ಕೆ. ಏನದು? ದೃಢ ಕೌರವನಿಲ್ಲದೆ ಮಹಾಭಾರತದಿಂದ ಕೊನೆ ಆಗುವುದಿಲ್ಲ ಅನ್ನೋ ಸತ್ಯವನ್ನು ಅರಿತವರು ನಾವು. ಹೌದು ಅಲ್ಲವೇ? ಹೌದು. ಹಾಗಿರುವಾಗ ಅವನು ಬಲಗಡೆ ಆಗಿದ್ದು ಸತ್ಯ, ಆದರೆ ಅವನು ಸಿಗಲಿಲ್ಲ ಅಂತಲ್ಲ, ಅವನೆಲ್ಲಿದ್ದಾನೆನ್ನುವಂತ ವಿಷಯ ನಮಗೆ ಗೊತ್ತಾಗಿದೆ ಈಗ. ಅವನ ಸುಳಿವು ಸಿಕ್ಕಿದಾದರೂ ಅವನನ್ನು ಅಲ್ಲೇ ಕೊಲ್ಲುವುದನ್ನು ಬಿಟ್ಟು ನನ್ನ ಬಳಿ ಏಕೆ ಬಂದಿಲ್ಲ? ಅದು ಈ ವಿಷಯ ಉಂಟು. ನೋಡು, ಅವನೆಲ್ಲಿದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿದೆ. ಯಾಕೋ ಗೊತ್ತಿಲ್ಲ ಪರಮಾತ್ಮ. ಬಾವಯ್ಯ ಮನಸ್ಸಿನಲ್ಲಿ ಅಜ್ಞಾತ ಜಿಜ್ಞಾಸೆ ಕಾಡ್ತಿದೆ. ಏನಾದ ಜಿಜ್ಞಾಸೆ ನನಗೆ? ದುರುಳ ಕೌರವವಾದ ತಂದೆ ಎಲ್ಲವನ್ನು ತಿಳಿದವನು ನೀನು, ಸರ್ವ ಜ್ಞಾನವನ್ನು ಹೊಂದಿದವನು ನೀನು. ನನ್ನ ಜಿಜ್ಞಾಸೆಗೆ ಕಾರಣವೇನೆಂಬುದನ್ನು ಹೇಳುವಂತನ. ಆಯಿತು ಪ್ರಭು, ನಾನು ಹೇಳುತ್ತೇನೆ. ದೃಢ ಕೌರವನು ವೈಶಂಪಾಯನ ಕೆರೆಯಲ್ಲಿ ಮುಳುಗಿದ್ದಾನೆನ್ನುವಂಥ ವಿಷಯ ತಿಳಿದು ಬಂದಿದೆ. ಹೌದು. ಅವನು ಯಾರು ಹೇಳ್ತಾನಂತ ತಿಳಿದಿಲ್ಲವೇ? ಯಾರು ಹೇಳಿದ ವಿಷಯವನ್ನ? ಅವನು ದೃಢ ಕೌರವ, ಈಚ ಕೌರವ. ಅವನು ವೈಶಂಪಾಯ ಕೆರೆಯ ನೀರಿನ ತಳದಲ್ಲಿ ಅಡಗಿಕೊಳ್ಳುತ್ತಿರುವ ವಿಷಯವನ್ನು ನನ್ನ ಸಹೋದರ ಭೀಮಸೇನನಿಗೆ ಅವನ ಮೇಲ್ಚಾಚಾರ್ಯರು ತಿಳಿಸಿದ್ದಾನೆ. ಪ್ರಭು, ಏನು ಒಳ್ಳೆಯ ಸುದ್ದಿ ಪ್ರಭು. ಯುದ್ಧ ನಿಗ್ರಹ ಮರೆತು ಬಿಟ್ಟ್ಯಾ? ಯುದ್ಧ ಪೂರ್ವದ ಯುದ್ಧ ನಿಘಂಟನೆ ಮರೆತು ಬಿಟ್ಟ್ಯಾ? ಹೇಳು. ಯುದ್ಧ ನೀತಿಯ ಪ್ರಕಾರ ನಿರಾಶನಾದವನನ್ನು ಯುದ್ಧ ಭೂಮಿಗೆ ಬೆನ್ನತ್ತಿ ಓಡಿದವನ ಮೇಲೆ ಯುದ್ಧ ಮಾಡುವಾಗಿಲ್ಲ, ಕೊಲ್ಲುವಾಗಿಲ್ಲ. ಹೌದು ಅಲ್ವಾ? ಆಗಿರುವಾಗ ಈ ದುರ್ಯೋಧನ ಹೋಗಿದ್ದಾದರೂ ವೈಶಂಪಾಯನ ಕೆರೆಯ ನೀರಲ್ಲಿ ಅಡಗಿ ಕುಳಿತಿದ್ದಾನೆ. ಅವನನ್ನು ಎತ್ತಿ ಅವನನ್ನು ವಿಜಯಿಸಿ ಮಹಾಭಾರತ ಯುದ್ಧವನ್ನು ಕೊನೆಗಾಣಿಸುವ ಪರಿಯನ್ನು ಕಾಣುತ್ತೆ. ಪ್ರಭು, ಮುಂದಿನ ಮಾರ್ಗದರ್ಶನವೇನೆಂಬುದನ್ನು ನೀನೇ ದಾರಿ ಕೇಳು.
ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ಈ ಕೃಷ್ಣನ ಕರ್ತವ್ಯ. ಹೌದು ಹೌದು. ಹಾಗೆ ನೀನು ಯಮರಾಜನ ಮಗನಾದ ಲಘು ಧರ್ಮದ ಬಗ್ಗೆ ಜಿಜ್ಞಾಸೆ ಹೌದು ಪ್ರಭು. ಕೇಳುವಂತ ನಾನು ನನ್ನ ಸೋದರ ಮಾವನಾದ ಕಂಸನನ್ನು ಬಿಡಲಿಲ್ಲ, ಹೌದು ಅವನನ್ನು ಕೊಂದು ಹಾಕ್ತಿದ್ದೆ ಅಲ್ಲವೇ? ಹಾಗೆ ದುರ್ಯೋಧನ ಮಾಡಿದ ಎಲ್ಲ ಕುತಂತ್ರವು ಮರೆತು ಹೋಯಿಲ್ಲ. ಇಲ್ಲವೇ ಇಲ್ಲ. ಅವನು ಮಾಡಿದ ಅಧರ್ಮವು ಒಂದ ಎರಡ ಅಲ್ಲಿಗೆ ಬೆಂಕಿಯನ್ನಿಟ್ಟು ನಿಮ್ಮ ಮೈವರನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ. ಆ ಕೃಪೆಯಿಂದ ನಮ್ಮ ಜೀವ ಉಳಿದಿದೆ. ದ್ರೌಪದಿ ಶಾಲನ್ನು ಸೆಳೆದ. ಮೋಸದ ಜೂಜಾಟದಿಂದ ನಿಮ್ಮ ಮೈವರನ್ನು ಅರಣ್ಯಕ್ಕೆ ತಳ್ಳಿದ. ಹೌದು ಅದೆಲ್ಲವೂ ಮರೆತು ಹೋಯಿಲ್ಲ. ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಹಾಗೆ ಪಾಪಿ ಪಾಪೇನ ಅನ್ಯತೆ ಎಂಬಂತೆ ಅವರವರು ಮಾಡಿದ ಪಾಪವು ಅವರಿಗೆ ಮರಣವಾಗಿ ಸಂಭವಿಸುತ್ತದೆ. ಎಲ್ಲರೂ ಕಿವಿಗೊಟ್ಟು ಕೇಳಿ, ಕಾಯುವವನು ನಾನೇ, ಕೊಲ್ಲುವವನು ನಾನೇ. ಹಾಗೆ ನೀವೆಲ್ಲ ನನ್ನ ನಿರ್ದೇಶನದಂತೆ ನೀವೆಲ್ಲರೂ ಸಾಗಬೇಕು. ಎಲ್ಲರೂ ವೈಶಂಪಾಯನ ಸರೋವರ ಬಳಿಗೆ ಹೋಗೋಣ. ದುರ್ಯೋಧನನ ಮೇಲಕ್ಕೆ ಬರುವಂತೆ ಮಾಡೋಣ. ಬನ್ನಿ ಹೋಗೋಣ. ನಿನ್ನ ಅಪ್ಪಣೆಯಂತೆ ಆಗಲಿ. ಇದೇ ನೋಡಿ ವೈಶಂಪಾಯನ ಸರೋವರ. ದುರ್ಯೋಧನ ಅವಸರ ಬೇಡ. ಭೀಮಸೇನ, ಈ ಅವಸರ ಪಡುವ ನಮ್ಮ ಮಾವಯ್ಯ. ಇವತ್ತಿನವರೆಗೆ ಅವನ ಮಾರ್ಗದರ್ಶನದಂತೆ ನಾವು ನಡೆಯುತ್ತಾ ಬಂದವರಲ್ಲದೆ, ಹಾಗಿರುವಾಗ ಮುಂದಿನ ಅಪ್ಪಣೆಯನ್ನು ಅವನ ಮಾರ್ಗದರ್ಶನದ ಪ್ರಕಾರ ನಡೆಯಬೇಕು. ಶ್ರೀಕೃಷ್ಣ ಪರಮಾತ್ಮ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಈಗ ಗೌರವವನ್ನು ಮೊದಲು ಕರೆಯೋಣ ಯಾರು? ಧರ್ಮನಂದನ, ಯೋಚಿಸಬೇಡ. ಯುದ್ಧದ ನೀತಿಯ ಪ್ರಕಾರ ಅವನ ಮೇಲೆ ಎಲ್ಲರೂ ಬಿಡುವುದಲ್ಲ, ಒಬ್ಬರೊಬ್ಬರಾಗಿ ಅವನನ್ನು ಮೇಲಕ್ಕೆ ಬರುವಂತೆ ಮಾಡಬೇಕು. ಹಾಗೆ ನೀನು ಹಿರಿಯಾಗ ನೀನೇ ಕರೆದು ನೋಡು. ಪರಮಾತ್ಮ ನನ್ನ ಮೇಲೆ ಹಾಕಿಬಿಟ್ಟಿಲ್ಲ. ಸರಿ, ನಾನು ಕರೆಯುತ್ತೇನೆ. ಪರಮಾತ್ಮ ನಾನು ಹೇಳ್ತೇನೆ. ಸಹೋದರ ಸುಯೋಧನ, ಅಣ್ಣ ಧರ್ಮರಾಜ ಬಂದಿದ್ದೇನೆ ಇಲ್ಲಿ. ಮಾವಯ್ಯ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಪಾಂಡವರೆಲ್ಲರೂ ಬಂದಿದ್ದೇವೆ. ಸಹೋದರ, ಎಂಥ ಕೆಲಸವನ್ನು ಮಾಡಿಕೊಂಡೆ. ಈ ವೈಶಂಪಾಯನ ಕೆರೆಯ ನೀರಿನಲ್ಲಿ ಜಂತುಹುಳುವಿನ ತರ ಅಡಗಿಬಿಡ್ತಿದ್ದೆಲ್ಲೋ. ನಿನ್ನ ಪರಾಕ್ರಮಗೆ ಇದು ಸಾಟಿಯೇ? ಸಾಟಿಯಲ್ಲ. ಪಾಂಡವರಾಗಿ ನಾವು ನಿನ್ನ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ, ಯಾವ ತೊಂದರೆಯನ್ನು ಕೊಟ್ಟಿಲ್ಲ. ನೀನಾಗಿ ದುರಾವನ್ನು ಬಯಸಿ ದುರಾವೃತವನ್ನು ಪರಮಾತ್ಮನಿಗೆ ಕೊಟ್ಟವರು. ಕಂಡವರ ಮಾತನ್ನು ಕೇಳಿ, ನೀಚ ಶಕುನಿಯ ಮಾತನ್ನು ಕೇಳಿ ನೀವು ತೋಡಿಕೊಂಡ ಬಾವಿಗೆ ನೀನೇ ಬಿದ್ದೆ. ಸರಿ, ಅಣ್ಣನಾಗಿ ನನಗೆ ಇವತ್ತು ನಿನಗೆ ಮಾತು ಕೊಡುತ್ತೇನೆ. ನಿನ್ನ ತಪ್ಪೆಲ್ಲವನ್ನು ನಾನು ಕ್ಷಮಿಸುತ್ತೇನೆ. ಮೇಲವ ಮುಂದೆ ನಿನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ನಾವೆಲ್ಲರೂ ಸಹಭಾಗಿಯಿಂದ ಬಾಳೋಣ. ಸುಯೋಧನ, ಬಾ ಮೇಲಕ್ಕೆ ನೀರಿಂದ, ಬಾ ಬಾ. ಧರ್ಮನಂದನ, ನೀನು ಈ ತರ ಕರೆದರೆ ಅವನು ಬರಲಾರ. ಇನ್ನೂ ಅವನ ಮೇಲೆ ಸಹೋದರ ಪ್ರೇಮವೇ ಅನ್ಸುತ್ತೆ. ನಾನು ಕರೆದು ನೋಡ್ತೇನೆ.
ಬಂಡರ ಭಾವ ಈ ಜಗತ್ತಿನಲ್ಲಿರುವ ಎಲ್ಲ ಹೇಡಿಗಳಿಗೆ ನೀನೇ ಒಡೆಯ. ಹಸ್ತಿನಾಪುರದ ರಾಜನಾದ ನೀನು ವೈಶಂಪಾಯನ ಸರೋವರಲ್ಲಿ ಅಡಗಿಕೊಂಡಿದ್ದೇನೋ ಹೇಳಿ ಬಾ. ಯುದ್ಧ ಪೂರ್ವದಲ್ಲಿ ನೀನು ಹೇಳಿದ್ದೇನು, ಈಗ ಮಾಡಿದ್ದೇನು. ಈಗ ಕರೀತಾ ಇರೋದು ಶ್ರೀಕೃಷ್ಣ. ಬಾ, ಎದ್ದು ಬಾ ದುರ್ಯೋಧನ. ಬಂದನೋ ಇಳಿದಾನೆ. ಅಣ್ಣ ಧರ್ಮರಾಜನ ಮಾತಿಗೆ ಬೆಲೆ ಇಲ್ಲ. ವೈದ್ಯ ಶ್ರೀಕೃಷ್ಣ ಪರಮಾತ್ಮನ ಮಾತಿಗೆ ಬೆಲೆ ಇಲ್ಲ. ಮುಂದೆ ಭಾವಯ್ಯ ಯೋಚಿಸಬೇಡ ಧರ್ಮಾನಂದನ. ಕರೆಯವರು ಇನ್ನೂ ಇದ್ದಾರೆ. ಓಹೋ, ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ಸಹದೇವ ಕೂಡ ಇದ್ದಾನೆ. ಸಮಯಕ್ಕೆ ಎಲ್ಲರೂ ತಲೆ ಬಾಗಿಸಬೇಕು ಅಲ್ಲವೇ? ಹಾಗೆ ಈಗ 3 ಲೋಕದ ಗಂಡ ಮಧ್ಯಮ ಪಾಂಡವಿ ಪಾಠ ಏನು ಕರೆದು ನೋಡು. ಗುರುಕುಲಧೀಶನಾದ ನೀನು ಇಂದು ಬೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿರುವೆಯ? ನಮ್ಮ ಭಾವಯ್ಯ ಶ್ರೀ ಕೃಷ್ಣ ಈಗಾಗಲೇ ಹೇಳಿದ್ದಾರೆ. ಏನಂತ? ಗುರುಕುಲದಲ್ಲಿರುವ ಷಂಡರಿಗೆ ಒಡೆಯ ನೀಚ ಎಂದು ಸಂಬೋಧಿಸಿದ್ದಾರೆ. ಅವರು ಕರೆದಂತೆಗೆ ನಾನು ಕರೆದರೆ ಅವರೇ ಕರೆದಂಗೆ ಅಲ್ವಾ? ಅದಲ್ಲ, ಈಗ ನಾನು 3 ಲೋಕದ ಗಂಡ ಖಾಂಡವಿ ಪಾರ್ಥ ಕರೆಯುತ್ತಿದ್ದೇನೆ. ನಿನ್ನಲ್ಲಿ ಪರಾಕ್ರಮವಿದ್ದರೆ, ಶೌರ್ಯವಿದ್ದರೆ, ಶಕ್ತಿ ಇದ್ದರೆ ನನ್ನ ಕರೆಗೆ ಹೋಗ್ಬಿಟ್ಟು ನೀರಿನಿಂದ ಹೊರಗೆ ಬಾರೋ ಹೇಳಿ ಬಾರೋ. ಬಂದನೋ ನೀವು ಯಾರು ಕರೆದರೂ ಅವನನ್ನು ಕರೆಯಬೇಕೆಂದರೆ ನಾನು ಗಂಟಾಗುವಶವಾಗಿ ಕರೆಯುತ್ತೇನೆ. ಅವಾಗ ಅವನು ಮೇಲೆದ್ದು ಬಂದೇ ಬರುತ್ತಾನೆ. ಎಲ್ಲಿ ಅಡಗಿರುವೆ? ಬಾ ಮೇಲೆ. ಇನ್ನೊಮ್ಮೆ ನೀನು ದ್ರೌಪದಿಯ ಶಾಲೆಯನ್ನು ಸೆಳೆಯುವಂತೆ ಬಾ. ಮತ್ತೊಮ್ಮೆ ಮೋಸದ ಜೂಜಾಟ ಆಡುವಂತೆ ಬಾ ಮೇಲೆ. ಈಗ ಯಾರು ಕರೆಯುತ್ತಿದ್ದಾರೆಂದು ಭಾವಿಸಿದ್ದಿ? ನಿನ್ನ ಆಜನ್ಮ ಶತ್ರು ಭೀಮ ಮೃಗೋದರ ನಾನು ಕರೆಯುತ್ತಿದ್ದೇನೆ. ಬಾ ಮೇಲೆ, ಬಾ ಮೇಲೆ.
ನೀನು ಆಗಿಲ್ಲ. ಮತ್ತೆ ನಿತ್ಯ ಪ್ರಕಾರವೇ ಹೋಗಬೇಕು. ಅದಕ್ಕಿಂತ ಮುಖ್ಯವಾದ ವಿಷಯವನ್ನು ಮರೆತು ಬಿಟ್ಟೆ. ಏನು? ಯುದ್ಧ ಪೂರ್ವದಲ್ಲಿ ಯುದ್ಧ ನಿಘಂಟಿನ ಪ್ರಕಾರ ನೀನು ಪಾಂಡವರ ಎಲ್ಲರನ್ನು ಜಯಿಸುವಂತ ಅಗತ್ಯ ಇದೆ. ಪಾಂಡವರಲ್ಲಿ ಒಬ್ಬನನ್ನು ಜಯಿಸಿದರೆ ಸಾಕು. ನಾವೆಲ್ಲರೂ ನಮ್ಮ ಕೊನೆಯುಸಿರಿರುವ ತನಕ ನಿನ್ನ ಪಾದಸನ್ನಿವನ್ನು ಮಾಡಿಕೊಂಡು ಬಿದ್ದಿರುತ್ತೇವೆ. ಹಾಗಿರುವಾಗ ಪಾಂಡವರಲ್ಲಿ ಯಾರನ್ನು ಯುದ್ಧ ಮಾಡಬೇಕೆನ್ನುವುದನ್ನು ನೀನೇ ನಿರ್ಧಾರ ಮಾಡಿಕೊ. ಏನು ಧರ್ಮರಾಯ, ಏನು ಹೇಳ್ತಾ ಇದೆಯಂತ ನಿನ್ಗೆ ಅರಿವು ಇದೆಯೇನು? ಉಂಟಲ್ಲ? ಏನು ನಿಮ್ಮ ಐವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಬೇಕಿದೆ. ಹೌದೌದು. ಒಂದೊಮ್ಮೆ ನಿನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಹೇಗೆ? ನನಗೆ ಸುಲಭ ಜಯ ಅಲ್ವೇನು? ಓಹೋ, ನನ್ನನ್ನೇ? ಹೌದು. ಅಂದರೆ ನನ್ನಲ್ಲಿ ಪರಾಕ್ರಮ ಇಲ್ಲ ಎಂದು ಭಾವಿಸಿದ್ದೇನೆ. ನಾನು ಕ್ಷತ್ರಿಯ, ನನಗೂ ಪರಾಕ್ರಮ ಇದೆ. ನಾನು ನಿನ್ನೊಡನೆ ಯುದ್ಧ ಮಾಡಲು ತಯಾರಿದ್ದೇನೆ. ದುರ್ಯೋಧನ, ಧರ್ಮರಾಯ, ನಿನ್ನಯ ಬಲು ಏನೋ ಆಯ್ಕೆ ಮಾಡಿಕೊಂಡ್ರೆ ಏನು? ನೀನು ಯುದ್ಧ ಮಾಡ್ತೇನೆ ನನ್ನ ಬಳಿ ಅಲ್ವಾ? ಯಾಕೆ? ಈ ಹಿಂದೆ ಅಜ್ಞಾತವಾಸದ ಕಾಲದಲ್ಲಿ ವಿರಾಟನ ಆಸ್ಥಾನದಲ್ಲಿ ನೀನ್ ಏನನ್ನ ಮಾಡ್ಕೊಂಡಿದ್ದವ? ಏನು? ಒಂದು ಕೈಯಲ್ಲಿ ಗಂಟೆ, ಇನ್ನೊಂದು ಕೈಯಲ್ಲಿ ಆರತಿಯನ್ನು ಹಿಡ್ಕೊಂಡು ಹೌದು, ದೇವರ ಪೂಜೆ ಮಾಡಿದವನಂತೆ. ನೀನು ಅದಕ್ಕೆ ಯೋಗ್ಯ ಬಿಟ್ರೆ ನನ್ನೊಡನೆ ಗದಾಯುದ್ಧಕ್ಕಲ್ಲ. ಹಾಗಂತ ನಿನ್ನ ಪಾಳ್ಯದಲ್ಲಿ ಬೇರೆ ಯಾರು ಇಲ್ಲ ಅಂತಲ್ಲ. ಆದ್ರೆ ನೀನು ಬೇಡ, ಮುಂದೆ ಯಾರಿದ್ದಾರೆ ಅಂತ ಹೇಳು. ಹಾಗಾದ್ರೆ ನಾನು ಬೇಡ. ಬೇಡ. ಅದಕ್ಕೆ ವಿಷಯ ಅಲ್ಲಿಗೆ ಮುಗಿಸಿದ್ಯಾ? ಹೌದು. ನೀವೇನೋ ಹೇಳುತ್ತೀಯ ಅಂತ ಭಯ ಆಗಿದೆ. ಎಲ್ಲಿ ಬಿಡು. ಈಗ ನನ್ನ ಪರಾಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ಬೇಕು. ಬಲ್ಲವನಿದ್ದೇನೆ. ಸರಿ ಸರಿ ಸರಿ, ನಾನು ಬೇಡ ನಿಮ್ಗೆ. ಬೇಡ. ಆಯ್ತು ಬಿಡು. ನನ್ನ ಸಹೋದರ ನಕುಲ ಸಹದೇವರಿದ್ದಾರೆ, ಅವರೊಡನೆ ಯುದ್ಧ ಮಾಡಿದೆಯೋ? ನಕುಲ ಸಹದೇವರೇ ಕಾಣಿಸುತ್ತಾ ಇವಲ್ಲ ಅವರು. ಅವರಿದ್ದರೂ ನನಗೆ ಇಲ್ಲದಂತೆ. ಪ್ರಾಯದಲ್ಲಿ ಪ್ರಬುದ್ಧರಾದರೂ ಕೂಡ ಯುದ್ಧ ಪ್ರಾವೀಣ್ಯತೆಯಲ್ಲಿ ಅವರು ನನಗೆ ಸರಿಸಮಾನರಲ್ಲ. ಹಾಗಾಗಿ ಅವರು ಬೇಡ. ಬೇರೆ ಯಾರಿದ್ದಾದ್ರೆ ಅಂತ ಹೇಳು. ನಾನು ಬೇಡ ನಿಮಗೆ. ಬೇಡ. ನಕುಲ ಸಹದೇವರು ಬೇಡ. ಬೇಡ. ಸರಿ, ನಮ್ಮಲ್ಲಿ ಮಧ್ಯಮ ಪಾಂಡವಿ ಪಾರ್ಥ, ಮೂರು ಲೋಕದ ಗಂಡ ಅರ್ಜುನ ಇದ್ದಾನೆ. ಅವನ ಪರಾಕ್ರಮವೆದುರು ನಿನಗೆ ಯುದ್ಧ ಮಾಡಲು ಸಾಧ್ಯವೇ? ಧರ್ಮರಾಯ, ಒಂದು ಮಾತನ್ನು ಹೇಳ್ತೇನೆ ಕೇಳು. ಹೇಳು. ನಿಮ್ಮವರ ಬಗ್ಗೆ ನೀನೇ ಹೊಗಳುಕೊಳ್ಳುವುದೇನೋ? ಈ ಪ್ರಪಂಚದಲ್ಲಿ ಈಗೊಂದು ಹೊಸ ವಿದ್ಯಮಾನ ಉಂಟು. ಹೌದಾ? ಏನು? ಪ್ರಚಾರಕ್ಕೆ ಅಂತ ಹೇಳಿ ಒಬ್ಬರು ಇಬ್ಬರನ್ನ ಇಟ್ಕೊಳ್ಳೋದು. ಅವರು ನಾನು ಬಿದ್ದು ಜೈಕಾರ, ಎದ್ದು ಜೈಕಾರ, ಒಟ್ಟಿನಲ್ಲಿ ಬಿಟ್ಟಿ ಪ್ರಚಾರ. ಇವನು ಅಂಥವನೇ. ಅವನು ಮೂರು ಲೋಕದ ಗಂಡ, ರಣಪ್ರಚಂಡ ಬೇರೆಯವರಿಗೆ, ನನಗೆ ಅವನು ಬರೀ ದಂಡ. ಹಾಗಾಗಿ ಅವನು ಬೇಡ. ಬೇರೆ ಯಾರಿದ್ದಾರೆ ಹೇಳು? ಧರ್ಮರಾಜ ಬೇಡ. ಬೇಡ. ನಕುಲ ಸಹದೇವರು ಬೇಡ. ಬೇಡ. ಮಧ್ಯಮ ಪಾಂಡವಿ ಪಾರ್ಥನೂ ಬೇಡ. ಬೇಡ. ಹಾಗಂತ ಅಲ್ಲಿದ್ದಾನೊಬ್ಬ ನೋಡು.
ಸ್ನೇಹ. ನಮ್ಮಿಬ್ಬರ ಹೆಸರಲ್ಲಿ ಅಕ್ಕಿ ಹಾಕಿದ್ರೆ ಅನ್ನ ಬೇಯಲಿಕ್ಕಿಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ಸ್ನೇಹ ಉಂಟು. ಹಾಗಾಗಿ ಅವನನ್ನೇ ಕಳುಹಿಸು. 101 ಆನೆ ಶಕ್ತಿಯುಳ್ಳಂತ ಭೀಮಸೇನ ನಾಯಕಿ. ಹೌದು, ಅದರ ಉದ್ದೇಶ ಏನು? ಉಂಟು ಕೇಳು. ಭಾಷೆಯ ಇಂಡಿಯದ ನನ್ನ ಮಾತನ್ನ ಕೇಳಯ್ಯ. ಈ ಹಿಂದೆ ಜೂಜಾಟದ ಸಮಯದಲ್ಲಿ ಇವ ಒಂದು ಪ್ರತಿಜ್ಞೆ ಮಾಡಿದ್ದ. ಏನಂತ? ನನ್ನ ತೊಡೆ ಮುರಿತೇನೆ ಅಂತ. ಹಾಗಂತ ಈ 18 ದಿನಗಳ ಕಾಲ ಅವನಿಗೊಂದು ಅವಕಾಶ ಸಿಗಲಿಲ್ಲ. ಈಗ ಒಂದು ಅವಕಾಶ ಬಂದಿದೆಯಲ್ಲ, ಹಾಗೆ ಒಂದು ಕೊಡೋಣ ಅಂತ. ಯಾಕೆಂದ್ರೆ 18ನೇ ದಿನ ಯುದ್ಧ ಮುಗಿದ ಮೇಲೆ ಮಹಾಭಾರತ ಯುದ್ಧ ಸಂಪ್ರಾಪ್ತಿ ಆಗ್ತದೆ. ಆವಾಗ ಇವನಿಗೆ ಅದು ಅವಕಾಶ ಸಿಗದೆ ಮುಂದೆ ಜನರು ನಮ್ಮನ್ನ ಚಂದ್ರವಂಶದವರು ವಚನಭ್ರಷ್ಟರು ಅಂತ ಹೇಳುವುದು ಬೇಡ. ಹಾಗಾಗಿ ಅವನಿಗೆ ಒಂದು ಚಿಕ್ಕ ಅವಕಾಶ ಕೊಡ್ತೇನೆ. ಬಿಡು ಅವನನ್ನ ಮುಂದೆ. ಮುಂದೆ ದುರ್ಯೋಧನ ಇಲ್ಲಿ ನೀರಲ್ಲಿ ಅಡಗಿದ್ದ ನಿನ್ನನ್ನು ಸೋಲಿಸುವುದು ನನಗೆ ಕ್ಷಣ ಮಾತ್ರ ಸಾಕು. ಓಹೋ ಭೀಮ, ನೀನು ಯಾವುದ್ರಲ್ಲಿ ನಿಪುಣ ಅಂತ ಬಲ್ಲೆಯೇನೋ? ಯಾಕೆ? ಊಟದಲ್ಲಿ ನಿಪುಣ. ಬಂಡಿಗಟ್ಟಲೆ ಅನ್ನವನ್ನು ತಿಂದು ಮುಗಿಸಿದವನಂತೆ. ನೀನು ಅಮ್ಮ ಹಾಕಿದ್ದು ಹೊಟ್ಟೆಗೆ ಸಾಕಾಗದೆ ಇನ್ನೊಬ್ಬರಿಗೆ ಇಟ್ಟ ಅನ್ನವನ್ನು ಊಟ ಮಾಡಿ ಮುಗಿಸಿದ್ಯಲ್ಲೋ. ಈ ಗದಾ ಯುದ್ಧ ಅಂತ ಹೇಳಿದ್ರೆ ಊಟ ಮಾಡಿದ್ರೆ ಸುಲಭ ಅಂತ ಮಾಡಿದ್ಯೋ. ತೋರಿಸ್ತಾರೆ ಏನೊಂದು ಯುದ್ಧ.
ಭೀಮ ಬಿದ್ದಿದ್ದಾನೆ. ಓ ಕರ್ಣ, ಓ ದುಶ್ಯಾಸನ, ಎಲ್ಲರೂ ಬನ್ನಿ, ಭೀಮ ಬಿದ್ದ ಚಂದವನ್ನು ನೋಡಿ. ಆ, ಸತ್ತವರನ್ನ ಕರೆದೇ ಬರ್ತಾರೆ ಹಾಗಂತ ಇಲ್ಲಿ ನಿಂತಿದ್ದಾರಲ್ಲ ಜೀವಂತ ಶವಗಳ ಹಾಗೆ ಅವರನ್ನು ಒಮ್ಮೆ ಕೆಳಗೆ ಮಾತನಾಡಿಸ್ತೇನೆ ನೋಡಿದೆ. ನಿಮ್ಮ ಅಣ್ಣ ಬಿದ್ದಮ್ಮ ಚಂದವನ್ನ ನೋಡ್ರು, ಮಾತಾಡ್ರು. ಮಾತಾಡೋ ನೀವಲ್ಲ, ಯಾಕೆ ಮಾತು ಬರುವುದಿಲ್ವಾ? ನೋಡಿ ಅವತ್ತಿದ್ದ ಚಂದವನ್ನ ನೋಡಿ. ಒಂದು ಭೂಮಿಯ ಮೇಲೆ ಇನ್ನೊಂದು ಭೂಮಿ ವಿಧಾನ ಉಂಟು. ಯಾರು ಮಾತನಾಡ್ತಾ ಇಲ್ಲ. ಓ, ಅಲ್ಲಿ ಇನ್ನೊಬ್ಬ ನಿಂತಿದ್ದಾನೆ, ಅವನು ಒಮ್ಮೆ ಕಣ್ಣು ಮಾತನಾಡಿಸ್ತೇನಂತೆ. ಯಾರವ? ಈ ಪಾಂಡವರೆಂಬ ಚೆಂಡಿಗೆ ಗಾಳಿ ತುಂಬುವ ಕೆಲಸ ಇವನದ್ದು. ಅವರನ್ನು ಬೇಕಾದಾಗೆ ಕುಡಿಸ್ತಾ ಇರುವುದೇ ಇವನ ಕೆಲಸ. ಇವನು ನಮಗೆ ಕಣ್ಣು ಮಾತನಾಡಿಸ್ತೇನಂತೆ. ಕಪಡನ ಗಿಡ
ರಂಗ ಮಾತನಾಡಯ್ಯ, ನೀನಾದ್ರೂ ಮಾತನಾಡು. ಪಾಂಡವರು ಯಾರು ಮಾತನಾಡ್ತಾ ಇಲ್ಲ. ನೀನೇ ಅವರ ಸಂಧಾನಕ್ಕೆ ಬಂದವ. ಸಂಧಾನಕ್ಕೆ ಬಂದಾಗ ಹೇಳಿದ ಮಾತೇನು? 18ನೇ ದಿನ ಸೂರ್ಯಾಸ್ತದ ಒಳಗಾಗಿ ಒಬ್ಬ ಕೌರವ ಉಳಿದರು, ಒಬ್ಬ ಪಾಂಡವ ಉಳಿದರು, ಜಯ ನಮ್ಮ ಪಾಲಿಗೆ ಅಂತ. ಈಗ ಏನಾಯ್ತು? ಒಬ್ಬ ಪಾಂಡವ ಉಳಿದಿದ್ದಾನೆ, ಒಬ್ಬ ಕೌರವ ಉಳಿದಿದ್ದಾನೆ. ಹಾಗಂದ್ರೆ ಜಯ ನಮ್ಮ ಪಾಲಿಗೆ ಅಲ್ವೇ? ಹಾಗಂತ ಇದನ್ನು ನಾನೇ ಸ್ವಯಂ ಘೋಷಣೆ ಮಾಡಿಕೊಳ್ಳೋದು ಸರಿಯಲ್ಲ. ಸಂಧಾನಕ್ಕೆ ಬಂದವ ಇವ ಅಲ್ವ? ಹಾಗಾದ್ರೆ ಅವನ ಮಾತಲ್ಲೇ ಕೇಳಿ ನೋಡ್ತೇನಂತೆ. ಒಂದು ಸ್ವಲ್ಪ ಕಾಲ ಸಮಯಾವಕಾಶ ಕೊಡ್ತೇನಂತೆ. ಮರೆಯಲಿತ್ತು ನೋಡ್ತೇನೆ ಇವನ ನಿಲುವು ಏನು ಅಂತ ಹೇಳಿ. ನನ್ನ ಸೋದರ ಭೀಮಸೇನ ನಮ್ಮ ಪಾಂಡವರ ಆಧಾರ ಸ್ತಂಭವಾದ ಭೀಮಸೇನ ತಲೆಗುಳಿದಿದ್ದ. ದಿಕ್ಕನ್ನೆತ್ತೊಂದಕ್ಕೆ ನಾನು ಸಜ್ಜಾಲಾಗಿದ್ದೇನೆ ಸ್ವಾಮಿ. ಕಾಪಾಡು ಬಾವಯ್ಯ, ಕಾಪಾಡು ಪ್ರಭು. ಅವನಿಗೆ ಏನೂ ಆಗಲಿಲ್ಲ. ಅವನಿಗೆ ಆಯಾಸವಾಗಿದಷ್ಟೇ. 18 ದಿನದಿಂದ ಯುದ್ಧ ಮಾಡಿ ಆಯಾಸವಾಗಿದಷ್ಟೇ. ನಾನು ಹೇಳಿಸುತ್ತೇನೆ. ಎಲ್ಲರನ್ನು ಕಳೆದುಕೊಂಡ ನೀನು ಈಗ ನೀನು ಈಗ ನಮ್ಮ ಪಾಂಡವರಿಗೆ ಜಯ ಆಗುತ್ತದೆ. ನೀನು ನಮ್ಮವರನ್ನೆಲ್ಲ ಜೂಜಾಟದಲ್ಲಿ ಸೋಲಿಸಿದಕ್ಕೆ ನಮ್ಮ ದ್ರೌಪದಿಯ ಶಾಲೆಯನ್ನು ಸೆಳೆದಕ್ಕೆ ತೋರಾಯಿತು. ನಮ್ಮ ಅರಗಿನ ಆಲಯಕ್ಕೆ ಬೆಂಕಿಯನ್ನಿಟ್ಟು ನಮ್ಮನ್ನು ಕೊಲ್ಲಲು ಯತ್ನಿಸಿದಕ್ಕೆ ಭೀಮಸೇನ, ಯಾಕಿಷ್ಟೊಂದು ಅವಸರ? ನಿನ್ನ ಸೋದರನೆಂಬುದನ್ನು ಮರೆಯಬೇಡ. ಅವನು ನಾವು ಶ್ರೀಕೃಷ್ಣ ಪರಮಾತ್ಮ ಇದ್ದ. ಅದಕ್ಕಿಂತ ಮೊದಲು ನೀವು ಅವನ ಶಿರವನ್ನು ಶಿರದ ಮೇಲೆ ಹಸ್ತಿನಾವೃತ್ತಿಯ ರಕ್ತಖಚಿತವಾದ ಮಣಿಯುಳ್ಳಂತ ಕಿರೀಟವು ಅದಕ್ಕಾದರೂ ಮರ್ಯಾದೆ ಬೇಡವೇ? ಆದರೂ ಈ ನಮ್ಮ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಭಾವನೆ ಹೇಳ್ತಾನೆ. ಮುಂದಿನ ವಿಜಯೋತ್ಸವದ ಮಾರ್ಗವನ್ನು ನಮ್ಮ ಪರಮಾತ್ಮನ ಒಪ್ಪನೆಯಂತೆ ಪರಮಾತ್ಮ. ನೀನು ಹೇಳಿದೆ ಸರಿ. ಹಾಗೆ ಪಾಂಡವರಿಗೆ ಜಯವಾಯಿತು ಅಂದರೆ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಸೋಲು. ಈಗ ಮಹಾಭಾರತ ಯುದ್ಧ ಮುಕ್ತಾಯವಾಯಿತು. ಈ ಸಂತೋಷವಾದ ಸುದ್ದಿಯನ್ನು ನಾವೆಲ್ಲರಿಗೂ ತಿಳಿಸೋಣ. ಎಲ್ಲರಿಗೂ ಮಂಗಳವಾಗಲಿ. ವಿಶ್ವ
कृष्णाय वासुदेवाय देवकी नंदनाय च नंद गोप